ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟರ್ಸ್. ಸೊ ಈ ವಿಡಿಯೋ ಯಾರಿಗೆ ಅಂದರೆ ಎಲ್ಲ ಥರದ ಎಂಪ್ಲಾಯ್ಸ್ಗೆ ಮತ್ತು ಎಲ್ಲ ನೌಕರಿಗಾಗಿ. ಸೊ ಏನಪ್ಪ ವಿಷಯ ಅಂತ ಅಂದರೆ, ನೀವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಬೇರೆ ಕಡೆ ಕೆಲಸ ಮಾಡುವಂತಿಲ್ಲ. ಇನ್ ಕೇಸ್ ಮಾಡಿದ್ದಾರೆ, ಸೊ ಅವರಿಗೆ ಏನಾನ ಗೊತ್ತಾದರೆ, ಅವ್ರಿಗೆ ಅಂತಂದರೆ ಓನರ್ಗಲ್ಲ, ಸೊ ಅಲ್ಲಿ ನಿಮ್ಮ ಮೇಲಿನ ಉಸ್ತುವಾರಿಗಳು ಇರ್ತಾರಲ್ಲ, ಸೊ ಅವ್ರಿಗೆ ಗೊತ್ತಾದರೆ ಸೊ ನಿಮಗೆ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೆಲಸದಿಂದ ತೆಗಿತೀವಿ ಅಂತ ಎದುರಿಸ್ತಾರೆ. ಮತ್ತು ಏನೋ ಒಂದು ಕಾರಣ ಕೊಟ್ಟು ಸುಳ್ಳು ಆಪಾದನೆಗಳನ್ನೆಲ್ಲ ಕೊಟ್ಟು ಏನು ಮಾಡ್ತಾರೆ, ಮ್ಯಾನೇಜ್ಮೆಂಟಿಗೆ ಹಾಕ್ಕೊಟ್ಟು ಸೊ ಕೆಲಸದಿಂದ ತೆಗಿತಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು, ಸೊ ಇದು ಸರಿನಾ ತಪ್ಪೋ ನೀವೇ ಯೋಚನೆ ಮಾಡಿ. ಈ ಇನ್ಫಾರ್ಮೇಷನ್ ಕರೆಕ್ಟಾಗಿದ್ದರೆ ಶೇರ್ ಮಾಡಿ. ಇದ್ರ ಬಗ್ಗೆ ಏನಾನ ಚೇಂಜಸ್ ತರೋಕ್ಕಾಗತ್ತಾ ಟ್ರೈ ಮಾಡೋಣ. ಸೊ ಫಸ್ಟ್ನೇ ವಿಚಾರ ಏನಪ್ಪ ಅಂತ ಅಂದರೆ, ಒಬ್ಬ ಮನುಷ್ಯ ಒಂದು ಕಡೆ ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆವರೆಗೂ ಕೆಲಸ ಮಾಡಿ ಮತ್ತೆ ಅವನು ಸಪ್ರೇಟ್ ಇನ್ನೊಂದು ಕೆಲಸ ಮಾಡ್ತಾನೆ ಅಂದರೆ ಅವನಿಗೆ ಅವಶ್ಯಕತೆ ಎಷ್ಟಿರುತ್ತೆ, ಪ್ಲಸ್ ಅವನಿಗೆ ಅವಶ್ಯಕತೆಗೆ ತಕ್ಕಂತೆ ಸ್ಯಾಲ್ರಿ ಸಿಕ್ಕಿದ್ರೆ ಇಲ್ಲ ಅವನಿಗೆ ಸಂಪಾದನೆ ಆದರೆ ಅವನು ಬೇರೆ ಕಡೆ ಕೆಲಸ ಮಾಡ್ತಾನ. ಇದನ್ನು ಫಸ್ಟು ಯಾರು ಇದ್ರ ಬಗ್ಗೆ ಏನು ಹೇಳ್ತಿರಲ್ಲ, ನೀನು ಬೇರೆ ಕಡೆ ಕೆಲಸ ಮಾಡೋಂಗಿಲ್ಲ, ನನ್ನ ಕಂಪ್ನಿನಲ್ಲಿ ಕೆಲಸ ಮಾಡಿದ್ರೆ ನೀನು ಬೇರೆ ಕಡೆ ಸುಸ್ತಾಗಿ ಬಂದು ಇಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿ ರಿಸಲ್ಟ್ ಸಿಗಲ್ಲ, ಅದು ಇದು ಅಂತ ಹೇಳ್ತಿರಲ್ಲ, ಇವರು ಫಸ್ಟ್ ಯೋಚನೆ ಮಾಡಬೇಕಾಗಿರೋಂಥ ವಿಚಾರ. ಸೊ ಏಕೆಂದರೆ ಒಬ್ಬ ಮನುಷ್ಯನಿಗೆ, ಒಬ್ಬ ಎಂಪ್ಲಾಯಿಗೆ ಕೊಡಬೇಕಾದ ಸ್ಯಾಲ್ರಿ ಅವನ ಅವಶ್ಯಕತೆಗಳಿಗೆ ತಕ್ಕಂತೆ ಮತ್ತು ಅವನ ಎಜುಕೇಷನ್ನು ಮತ್ತು ಅವ್ನ ಕ್ವಾಲಿಫಿಕೇಷನ್ನು ಮತ್ತು ಅವ್ನು ಮಾಡ್ತಾರೋ ಕೆಲಸಕ್ಕೆ ತಕ್ಕನಂಗೆ ಸ್ಯಾಲ್ರಿ ಕೊಟ್ಟರೆ ಅವನು ಬೇರೆ ಕಡೆ ಕೆಲಸ ಮಾಡ್ತಾನೆ, ಇಲ್ಲ ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ. ಯಾವಾಗ ಕೆಲಸ ಮಾಡ್ತಾನೆ, ಅವನ ಅವಶ್ಯಕತೆ ಜಾಸ್ತಿ ಇದ್ದಾಗ, ಕಮಿಟ್ಮೆಂಟ್ ಜಾಸ್ತಿ ಇದ್ದಾಗ, ಇಲ್ಲ ಮನೇಲಿ ಏನೋ ತೊಂದರೆ ಇದ್ದು, ಇಲ್ಲ ಯಾರಿಗಾನ ಹುಷಾರಿಲ್ಲ ಅಂದಾಗ, ಅವನು ತುಂಬ ಸಾಲಗಳಿದ್ದಾಗ, ಇಲ್ಲ ಮಕ್ಳಿಗೋ ಇಲ್ಲ ಮಗಳಿಗೋ ಇಲ್ಲ ಅವನೇ ಮದುವೆ ಮಾಡ್ಕೊಳಕ್ಕೆ ಸಾಲ ಇಲ್ಲ ಮಾಡಿದ್ದಾಗ, ಆ ಸಾಲ ತೀರಿಸ್ಬೇಕು ಅಂದಾಗ ಏನಾಗುತ್ತೆ, ಅಡಿಷ್ನಲ್ ಕೆಲಸ ಮಾಡ್ಕೋಬೇಕಾಗತ್ತೆ. ಅದ್ರಲ್ಲಿ ತಪ್ಪೇನಿಲ್ಲ, ಯಾಕೆಂದರೆ ನೀವು ಕೊಡ್ತಾ ಇರೋಂಥ ಸ್ಯಾಲ್ರಿ ಅವ್ನ ಜೀವನ ಮಾಡೋಕ್ಕೆ ಸರಿ ಹೋಯ್ತು. ಸೊ ಅಡಿಷ್ನಲ್ ಕಮಿಟ್ಮೆಂಟ್ಸಿಗೆ ಏನು ಮಾಡಬೇಕು, ಅವ್ನು ಮತ್ತೆ ಕೆಲಸ ಮಾಡಲೇಬೇಕು, ಸರಿನಾ? ನಾನು ಹೇಳೋದಿಷ್ಟೇ, ಅವನು ನಿಮ್ಮ ಕಂಪ್ನಿನಲ್ಲಿ ಏನು ಪ್ರೊಡಕ್ಷನ್ ಆಗುತ್ತೆ, ಏನು ತಯಾರಾಗುತ್ತೆ, ಏನು ನಡೆಯುತ್ತೆ, ಅದು ರಿಲೇಟೆಡ್ ಏನಾನ ಹೊರಗಡೆ ಮಾಡಿದ್ರೆ ತಪ್ಪು. ಆ ಕಂಪ್ನಿ ರಿಲೇಟೆಡ್ ಇಲ್ದಲೇ ಇರೋದು ಹೊರಗಡೆ ಅವನು 1000 ಮಾಡಲಿ, ಅವನು ನಿಮ್ಮ ಕಂಪ್ನಿ ಟೈಮಿಂಗ್ಸ್ ಬಿಟ್ಟು ಹೊರಗಡೆ ಬಂದು ಅವನ ಪರ್ಸ್ನಲ್ ಟೈಮ್ಸಲ್ಲಿ, ಸೊ ಒಂದು ಕಂಪ್ನಿಯಿಂದ ಹೊರಗಡೆ ಬಂದಮೇಲೆ ಅವನು ಪರ್ಸ್ನಲ್ ಲೈಫ್, ಅವ್ನ ಪರ್ಸ್ನಲ್ ಲೈಫಲ್ಲಿ ಕಂಪ್ನಿಯಿಂದ ಬರ್ತಿನಂಗೆ ನಿದ್ದೆ ಮಾಡ್ತಾನೋ, ಇಲ್ಲ ಎಲ್ಲಾನ ಸುತ್ತಾಡಕ್ಕೆ ಹೋಗ್ತಾನೋ, ಫಿಲಾಮ್ಗೆ ಹೋಗ್ತಾನೋ, ಇಲ್ಲ ಅವನು ಎಲ್ಲನೋ ಹೋಗಿ ತರಕಾರಿ ಮಾಡ್ತಾನೋ, ಇಲ್ಲ ಒಂದು ಫುಡ್ ಸ್ಟ್ರೀಟ್ ಏನಾನ ಬಿಸ್ನೆಸ್ ಮಾಡ್ತಾನೋ, ಅದಕ್ಕೆ ನಿಮಗೆ ಸಂಬಂಧ ಪಡೆದರೆ ಅಂತ ವಿಚಾರ, ಸರಿನಾ? ನಿಮ್ಮ ಕಂಪ್ನಿಗೆ ಕರೆಕ್ಟ್ ಟೈಮಿಗೆ ಬರ್ತಾವನ, ನೀವು ಹೇಳಿದ ಕೆಲಸ ಮಾಡ್ತಾವನ, ನೀವು ಹೇಳಿದ್ದೆಲ್ಲ ಮಾಡಿಕೊಂಡು ನೀವು ಎಕ್ಸ್ಪೆಕ್ಟ್ ಮಾಡೋ ರೇಂಜಲ್ಲಿ ಅವನಿದ್ದಾನೆ ಅಂತ ಅಂದರೆ ನಿಮ್ಮ ಕಂಪ್ನಿನಲ್ಲಿ ನೀವು ಉಳಿಸ್ಕೊಳ್ಳಿ. ಅದಿಲ್ಲ ಅಂತ ಅಂದಾಗ ನಿಮ್ಮ ಕಂಪ್ನಿಯಿಂದ ಹೊರಗಡೆ ತೆಗಿರಿ, ಅದ್ರಲ್ಲಿ ತಪ್ಪೇನಿಲ್ಲ. ಸೊ ಅವನು ಹೊರಗಡೆ ಏನು ಕೆಲಸನೇ ಮಾಡಬಾರ್ದು ಅನ್ನೋದು ಯಾವ ರೀತಿ ಕಲ್ಚರ್ ಅನ್ನೋದು ಅರ್ಥ ಆಗಲ್ಲ. ಯಾಕೆಂದರೆ ಸುಮಾರು ಕಂಪ್ನಿನಲ್ಲಿ ಈ ಥರ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ನನ್ನ ಕಂಪ್ನಿಯಲ್ಲಿ ನನಗೂ ಇದೇ ಥರ ಆಯಿತು. ಸೊ ನಾವೇನು ಮಾಡ್ತಾ ಇದ್ವಿ, ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕಂಪ್ನಿಯಲ್ಲಿ ಒಬ್ಬ ಎಂಪ್ಲಾಯಿಗೆ ಒಂದು ಕೆಲಸಕ್ಕೆ ತೊಗೊಳ್ತೀರಾ, 4 ಕೆಲಸ ಮಾಡಿಸ್ತೀರಾ, ಆ 4 ಕೆಲಸಕ್ಕೆ ಏನಾದ್ರು ಸಪ್ರೇಟ್ ಸ್ಯಾಲ್ರಿ ಕೊಡ್ತೀರಾ? ಇಲ್ಲ. ಅವನಿಗೆ ಏನು ಕೊಡ್ತೀರೋ ಅಷ್ಟೇ ಸಂಬಳ ಕೊಡ್ತೀರಾ. ಇಂಕ್ರಿಮೆಂಟ್ ಅಂತ ಹೇಳ್ತೀರಾ, ಇಂಕ್ರಿಮೆಂಟ್ ಇಲ್ಲ, ಬಿಸ್ನೆಸ್ ಆಗಿಲ್ಲ, ಇಲ್ಲ ಟರ್ನ್ ಓವರ್ ಇಲ್ಲ, ಪ್ರಾಫಿಟ್ ಇಲ್ಲ, ಸೊ ಈ ರೀಸನ್ಸ್ಗೆ ಬೋನಸ್ ಕೊಡೋಕ್ಕಾಗಲ್ಲ, ಇಂಕ್ರಿಮೆಂಟ್ನ 500,000 ರೂಪಾಯಿ ಕೊಡ್ತೀರಾ ರೀ. ಇವತ್ತು ದಿನ ತಿಂಗಳು ಮತ್ತು ವರ್ಷಕ್ಕೆ ಎಕ್ಸ್ಪೆಂಡಿಚರ್ಸು 1 to ಡಬಲ್ ಆಗ್ತಾ ಹೋಗ್ತಾ ಇದೆ. ನೀವು ಕೊಡ್ತಾರ ಸ್ಯಾಲ್ರಿ ಮಾತ್ರ 1%, 2% ಇಲ್ಲ 0.5% ಹೈಕ್ ಕೊಡ್ತೀರಾ. ಅದನ್ನ ನೆಚ್ಕೊಂಡು ಜೀವನ ಮಾಡೋಕ್ಕಾಗತ್ತಾ? ಇವತ್ತು ಎಜುಕೇಷನ್ ಲಕ್ಷ ಬೇಕು. ಯಾವಾಗ ನಾವು ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಬೇಕಾದ್ರೆ 2 ಲಕ್ಷದಲ್ಲಿ ಮುಗಿಸಿದ್ವಿ, ಡಿಪ್ಲೊಮಾ ಓದ್ಬೇಕಾದ್ರೆ 10,000ದಲ್ಲಿ ಮುಗೀತು. ಇವತ್ತು ಡಿಪ್ಲೊಮಾ ಸೀಟ್ಗೆ 1.5 ಲಕ್ಷ ಕೊಡಬೇಕು, ಇಂಜಿನಿಯರಿಂಗ್ ಸೀಟಿಗೆ 15-20 ಲಕ್ಷ ಕೊಡಬೇಕು. ಹಿಂಗೆ ಕಮಿಟ್ಮೆಂಟ್ಸು ಗಗನಕ್ಕೆ ಹೋಗಿದೆ. ಅವನು ಅಡಿಷನಲ್ ಕೆಲಸ ಮಾಡಿದ ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೇನು ಸೂಸೈಡ್ ಮಾಡ್ಕೊಳಕ್ಕಾಗತ್ತಾ? ಅಟ್ಲೀಸ್ಟ್ ಅವ್ನು ಕಷ್ಟಪಟ್ಟು ಆ ಕಮಿಟ್ಮೆಂಟ್ಸಿಗೆ ಏನೋ ಒಂದು ದಾರಿ ಹುಡ್ಕೊಂಡು ಕೆಲಸ ಮಾಡ್ತಾನೆ ಅಂದರೆ ಅದಕ್ಕೂ ಕಲ್ಲಾಕಕ್ಕೆ ರೆಡಿ ಇರ್ತೀರಾ. ದಯವಿಟ್ಟು ಅವನಗಡೆ ಮೇಲ್ಗಡೆ ಏನಿರ್ತೀರಾ, ಈ ಅಸೂಯ ಕೆಲಸ ಕೆಡಕ್ ಮಾಡೋದನ್ನ ಬಿಡಿ. ನಿಮ್ಮ ಕೈಲಿ ತಾಕತ್ತಿದ್ರೆ ಒಳ್ಳೇದು ಮಾಡಿ, ಕೈ ಜೋಡಿಸಿ. ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅಂದರೆ, ಒಂದು ಒಳ್ಳೇದು ಮಾಡೋಕ್ಕೆ ನಿಮ್ಮ ಕೈ ಸಾಧ್ಯವಾಗಲಿಲ್ಲ ಅಂದ್ರೂ ಕೆಟ್ಟದಂತೂ ಮಾಡೋಕ್ಕೆ ಹೋಗಬೇಡಿ. ಸೊ ಎಕ್ಸಾಂಪಲ್ ನಂದೇ ಹೇಳ್ತೀನಿ. ನಾನು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೆ. ಸೊ ಒಂದು ಟೊಯೋಟಾ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಕಿಯಾ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಮ್ಯಾನೇಜರ್ ಕ್ಯಾಟಗರಿಗೆನೆಲ್ಲ ಕೆಲಸ ಮಾಡಿದ್ವಿ, ಸರಿನಾ? ನಾವೇನು ಮಾಡ್ತಾ ಇದ್ವಿ, ನನಗೂ ಕಾರ್ ತೊಗೊಳ್ಳೋದು ಒಂದು ಇಷ್ಟ ಇತ್ತು. ನಾನೇನು ಮಾಡ್ತಾ ಇದ್ದೆ, ನಮ್ಮ ಟೊಯೋಟಾ ಯು ಟ್ರಸ್ಟಲ್ಲೇ ಕಾರ್ನ ಪರ್ಚೇಸ್ ಮಾಡ್ತಾ ಇದ್ದೆ. ಕಾರ್ ಪರ್ಚೇಸ್ ಮಾಡಿ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಲೋನ್ ತೊಗೊಂಡು EMI ಎಲ್ಲ ಕಟ್ತಾ ಇದ್ದೆ. ನಾನು ಒಂದು 6 ತಿಂಗಳು 8 ತಿಂಗಳು ಯೂಸ್ ಮಾಡ್ತಾ ಇದ್ದೆ. ನನಗೆ ಬೇಡ ಅನ್ನಿಸ್ದಾಗ ಏನು ಮಾಡ್ತಾ ಇದ್ದೆ, ನಂದೇನೋ ಬೇರೆ ಕಮಿಟ್ಮೆಂಟ್ಸ್ ಏನೋ ಒಂದು ವಿಚಾರಕ್ಕೆ ಏನು ಮಾಡ್ತಾ ಇದ್ದೆ, ರಜಾ ಬಂದಾಗ ಓಯ್ಲೆಸ್ಕೋ ಫೇಸ್ಬುಕ್ ಹಾಕೊಂಡು ಗಾಡಿ ಸೇಲ್ ಮಾಡ್ತಾ ಇದ್ದೆ. ನಾನೇನು ಬೇರೆ ಕೆಲಸ ಮಾಡ್ತಾ ಇರಲಿಲ್ಲ, ಇಲ್ಲ ಕಂಪ್ನಿಗೆ ಬಂದಿರೋ ಗಾಡಿಗಳನ್ನ ಹೊರಗಡೆ ಡೀಲ್ ಮಾಡ್ತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ. ನಮ್ಮಲ್ಲೇ ಜೊತೆಲಿ ಕೆಲಸ ಇದು ಕೆಡಕಾಗೋದು ಯಾರಿಂದನೂ ಆಗಲ್ಲ. ನಿಮ್ಮ ಸರೌಂಡಿಂಗ್ಸಲ್ಲಿ ಯಾರಿರ್ತಾರೆ ಅಂಥ ಈ ಘಾತಕರು ಇರ್ತಾರಲ್ಲ, ಅವರಿಂದನೇ ಕೆಟ್ಕಾಗೋದು. ಅವ್ರು ಏನು ಮಾಡಿದ್ರು, ಸೊ ಇದನ್ನೆಲ್ಲ ಕ್ಯಾಪ್ಚರ್ ಮಾಡೋರು, ಏನೋ ಅವರು ಒಳ್ಳೆಯರು ಅಂತ ತೋರಿಸ್ಕೊಳಕ್ಕೆ ಏನು ಮಾಡಿದ್ರು, ಸೊ ಇವ್ರು ಹಂಗೆ ಹಿಂಗೆ ಅಡಿಷ್ನಲ್ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಎಲ್ಲ ಇದು ಮಾಡಿದ್ರು. ಕಂಪ್ನಿ ಏನು ಮಾಡುತ್ತೆ, ಸೊ ಇವ್ರು ಏನು ಕೊಡ್ತಾರೆ ಇನ್ಪುಟ್ನ ಅದನ್ನು ಡಿಸೈಡ್ ಮಾಡಿ ಔಟ್ಪುಟ್ ಕೊಡ್ತಾರೆ ಅಷ್ಟೇ. ಸೊ ಕಂಪ್ನಿಯಿಂದ ಹೊರಗಡೆ ಕಳಿಸಿದ್ರು. ಇವತ್ತು ನಾನು ಹೇಳ್ತೀನಿ,
ಈ ಥರ ಯಾರು ಪ್ರಾಬ್ಲಮ್ ಮಾಡ್ಕೊಂಡು ಹೊರಗಡೆ ಬರ್ತೀರಾ, ಚಾಲೆಂಜಾಗಿ ತೊಗೊಳ್ಳಿ. ಪ್ರಪಂಚ ತುಂಬ ದೊಡ್ಡದು, ತುಂಬ ಆಪ್ಷನ್ ಇದೆ. ಅವ್ರ ಮುಂದೆ ಚೆನ್ನಾಗಿ ಬೆಳೆದ್ಬಿಟ್ಟು ನನ್ನ ಮಕ್ಳಿಗೆ ತೋರಿಸ್ಬೇಕು. ಅವ್ರ ಮುಂದೆ ನಾವೇನು ಅನ್ನೋದನ್ನ ಪ್ರೂವ್ ಮಾಡ್ಕೊಬೇಕು. ನನ್ನ ಮಕ್ಳು ಎಂಪ್ಲಾಯಾಗೆ ಬಿದ್ದಿರ್ತಾರೆ. ನೀವು ಎಂಟರ್ಪ್ರಿನರ್ ಆಗ್ತೀರಾ. ಸೊ ನೀವೇನು ಸ್ಯಾಲ್ರಿ ತೊಗೊಳ್ತಾ ಇರಾ ಅಂಥದ್ದು 1 to ಡಬಲ್ಲು ನೀವೇ ಸ್ಯಾಲ್ರಿ ಕೊಡೋ ಲೆವೆಲ್ಗೆ ಹೋಗ್ತೀರಾ. ಸೊ ಆ ರೀತಿ ಬೆಳಿಬೋದು. ಇವತ್ತು ಮಾಡೋದಕ್ಕೆ ತುಂಬ ಆಪ್ಷನ್ಸ್ ಇದೆ. ತುಂಬ ಬೆಳೆಯೋದಕ್ಕೆ ಈಸಿ ಇದೆ, ಬೆಳೆಯೋದು ಈಸಿ ಇದೆ, ಬೀಳೋದು ಈಸಿ ಇದೆ. ಬಟ್ ನೀವು ಹೆಂಗೆ ತೊಗೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾರ್ಡ್ ವರ್ಕು, ಡೆಡಿಕೇಶನ್ಸು, ನೀವೇನು ಟೈಮ್ ಸ್ಪೆಂಡ್ ಮಾಡ್ತೀರಾ, ನಿಮ್ಮ ಗುರಿ ಕರೆಕ್ಟ್ ಆಗಿದ್ರೆ 100% ವಿನ್ ಆಗೇ ಆಗ್ತೀರಾ ಅಂತ ಹೇಳ್ತೀನಿ. ಮತ್ತು ಈ ಥರದ್ದು ಯಾರು ಕೆಡಕ್ ಮಾಡ್ತೀರಾ ಕಂಪ್ನಿಗಳಲ್ಲಿ, ದಯವಿಟ್ಟು ಈ ಥರದ್ದು ಚಿಕ್ಕ ಬುದ್ಧಿಗಳನ್ನ ಬಿಡಿ. ಚಿಕ್ಕ ಬುದ್ಧಿಗಳು ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ದೊಡ್ಡವರಾಗಿ ದೊಡ್ಡತನ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಏನು ಮಾಡ್ತಾಯಿನಿ. ದಯವಿಟ್ಟು ಆದಷ್ಟು ಯಾರು ಕಷ್ಟದಲ್ಲಿರುತ್ತೆ ಅಂಥವ್ರಿಗೆ ಸಪೋರ್ಟ್ ಮಾಡಿ. ಎಷ್ಟಾಗುತ್ತೆ ನಿಮ್ಮ ಕೈ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಳ್ಳೆ ರೀತಿಯಲ್ಲಿರಿ, ಯಾರಿಗೂ ಕೆಡ್ಕಂತೂ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿನಿ. ಕಂಪ್ನಿನಲ್ಲೂ ಅಷ್ಟೇ ಮನುಷ್ಯನ ಅವಶ್ಯಕತೆ ತಕ್ಕಂತೆ ಸ್ಯಾಲ್ರಿ ಕೊಡಿ. ಸೊ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿ. ಒಬ್ಬ ಮನುಷ್ಯ ನಿಮ್ಮ ಲೈಫ್ ಟೈಮ್ನ ನಿಮಗೆ ಯಾವತ್ತೂ ಬರೆದು ಕೊಟ್ಟಿಲ್ಲ. ಅವನದೇ ಆದ ಸ್ವತಂತ್ರವಾದ ಟೈಮ್ ಇರುತ್ತೆ. ಆ ಸ್ವತಂತ್ರವಾದ ಟೈಮಲ್ಲಿ ಅವನಿಗೆ ಇಚ್ಛೆ ಬಂದಂತೆ ಏನು ಬೇಕಾದ್ರೂ ಮಾಡ್ಕೊಬೋದು. ನೀವು ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು ಅನ್ನೋ ಹೇಳೋ ಯೋಗ್ಯತೆ ನಿಮಗಿರಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ರಿಲೇಟೆಡ್ ನಿಮಗೆ ಕುತ್ತು ಥರ ಅಂಥದ್ದು ಏನಾರ ರಿಲೇಟೆಡ್ ಇಲ್ಲ ನಿಮ್ಮ ಕಂಪ್ನಿನಲ್ಲಿ ಇಸ್ಕೊಳ್ಳೋಕೆ ಹೋಗಬೇಡಿ. ಯಾವಾಗ ಬೇಕಾದ್ರೆ ತೆಗೆದ್ರಿ ಸರಿನಾ. ನಿಮ್ಮ ಕಂಪ್ನಿನಲ್ಲಿ ನಿಮ್ಮ ಕಂಪ್ನಿ ಸ್ಟ್ಯಾಂಡರ್ಡ್ಸು ಏನಿರುತ್ತೆ, ವರ್ಕಿಂಗ್ ಟೈಮಿಂಗ್ಸು, ವರ್ಕಿಂಗ್ ಪ್ರೊಡಕ್ಟಿವಿಟಿ, ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ತೆಗೀರಿ. ಒಬ್ಬ ನಿಷ್ಠಾವಂತ ಮನುಷ್ಯ ಕಷ್ಟಪಟ್ಟು ಇಲ್ಲೂ ದುಡ್ದು ಹೊರಗಡೆ ಅವನ ಪರಿಸ್ಥಿತಿಗೆ ಹೊರಗಡೆ ಏನೋ ಒಂದು ಕೆಲಸ ಮಾಡ್ತಾನೆ ಅಂತ ಇರೋ ಮನುಷ್ಯನಿಗೆ ಮತ್ತೆ ಈ ಥರದ್ದೆಲ್ಲ ಮಾಡಿ ಮತ್ತೆ ಇನ್ನಷ್ಟು ಕಷ್ಟ ಕೊಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.